ಎಸ್ ಗುರುಜಿ, ಇನ್ನು ಎಲ್ರಿಗೂ ಇರುತ್ತೆ. ಈಗ ಮದುವೆ ಆದವರಿಗೆ ಒಂದು ಸ್ವಲ್ಪ ಜಾತಕ ನೋಡಿನ ಏನೋ ಮಾಡಿ ಮದುವೆ ಆಗ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಬಟ್ ಇದನ್ನ ಹೇಗಪ್ಪ ಸರಿ ಮಾಡ್ಕೊಳ್ಳೋದು ಅಂತ ಮದುವೆ ಆದವರು ಯೋಚನೆ ಮಾಡಿದ್ರೆ, ಈಗ ಮದುವೆ ಆಗಬೇಕು ಅಂತ ಇರೋರು ನಾನು ಯಾವ ರಾಶಿಯವ್ರನ್ನ ನೋಡಿದ್ರೆ ನನ್ನ ಗಂಡ ಚೆನ್ನಾಗಿ ಸಿಗ್ತಾರೆ, ಅಥವಾ ನಾನು ಯಾವ ರಾಶಿಯವ್ರನ್ನ ಮದುವೆ ಆದರೆ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸ್ತಾಳೆ, ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅನ್ನೋದಾದರೆ ಯಾವ್ಯಾವ ರಾಶಿಗೆ ಮ್ಯಾಚ್ ಆಗುತ್ತೆ? ಇದು ಒಳ್ಳೆ ಪ್ರಶ್ನೆ. ಇದು ಆ ಥರ ತುಂಬ ರಾಶಿಗಳು ಸಿಗುತ್ತೆ. ಉದಾಹರಣೆ ನಾನೀಗ ಮೇಷರಾಶಿ ತೆಗೆದುಕೊಂಡ್ರೆ, ಮೇಷರಾಶಿನಲ್ಲಿ ಆಲ್ಮೋಸ್ಟ್ ಮೇಷರಾಶಿಗಳು ಸೆಟ್ ಆಗುತ್ತೆ. ಆದರೆ ನಾವು ಒಂದು ತಿಳ್ಕೊಳ್ಬೇಕಾಗತ್ತೆ, ಒಂದೇ ನಕ್ಷತ್ರ ಆಗಿ ಬರಲ್ಲ. ಕೆಲವು ಒಂದೇ ರಾಶಿ ಮಾಡ್ಕೊಳ್ಬೋದು, ಬಟ್ ನಕ್ಷತ್ರ ಒಂದೇ ಇರಬಾರ್ದು. ನೀವು ಅಶ್ವಿನಿ ನಕ್ಷತ್ರಕ್ಕೆ ಆದರೆ ಅದೇ ಥರ ನೀವು ಭರಣಿ ನಕ್ಷತ್ರ ಆಗಲ್ಲ. ಅದೇ ಕೃತಿಕಾ ನಕ್ಷತ್ರ ಆಗೋದಿಲ್ಲ. ಅದಕ್ಕೆ ಆದರೂ ಸಹ ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಅಶ್ವಿನಿ ನಕ್ಷತ್ರ ಇದೆ ನೋಡಿ, ಅಶ್ವಿನಿ, ಭರಣಿ, ಕೃತಿಕಾ ಇವೆಲ್ಲವೂ ಸಹ ಆಗಿ ಬರೋಂಥದ್ದು. ಆಲ್ಮೋಸ್ಟ್ ಮೇಷರಾಶಿಯವರು ಯಾರು ರಾಶಿ ಮದುವೆ ಮಾಡ್ಕೊಳ್ಬಾರ್ದು ಅಂತಂದರೆ, ಮೇಷರಾಶಿಗೆ ಮಿಥುನ್ ರಾಶಿ ಆಗಿ ಬರೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಕೂಟಗಳೆಲ್ಲವೂ ಸಹ 5, 6, 20 ಒಳಗಡೆ ಅಂತೂ ಇರುತ್ತೆ. ಕೂಟಗಳು ಯಾವಾಗ ಎಷ್ಟಿರಬೇಕು ಅಂದರೆ 18 ಮೇಲೆ ಅಂತ ಹೇಳ್ತೀವಿ. 18 ಮೇಲೆ ಹೋದ್ರೂ ಸಹಿತ ಕೂಟಗಳು 36 ತನಕ ಇದೆ. ಆಲ್ಮೋಸ್ಟ್ 25 ದಾಟೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಆ ರೀತಿ ತೊಗೊಳ್ಬೇಕಾಗತ್ತೆ. ಅದೇ ರೀತಿ ಮೇಷರಾಶಿಯವರಿಗೆ ಮತ್ತೊಂದು ರಾಶಿ ಯಾವುದಾದ್ರೂ ಆಗಲ್ಲ ಅಂದರೆ ಕನ್ಯಾ ರಾಶಿ ಆಗಿ ಬರಲ್ಲ. ಕನ್ಯಾ ರಾಶಿಯಲ್ಲಿ ಯಾವ ನಕ್ಷತ್ರಗಳು ತೆಗೆದುಕೊಂಡ್ರು ಆಲ್ಮೋಸ್ಟು ಅವ್ರಿಗೆ ಒಡಕು ಮೂಡುವಂಥದ್ದೇ ಇರುತ್ತೆ. ಆನಂತರ ತಿರ್ಗಾ ಅವ್ರಿಗೆ ಮತ್ತೆ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಕುಂಭರಾಶಿ ಆ್ಯಂಡ್ ಮಕರ ರಾಶಿ ಆಗಿ ಬರಲ್ಲ. ಮೀನ ರಾಶಿ ಕೆಲವು ಆಗಿ ಬರುತ್ತೆ. ಈ ರೀತಿಯ ಕೆಲವು ರಾಶಿಗಳು ತುಂಬ ಇರುತ್ತೆ. ಆ ಥರ ನಾನು ಹೇಳುವಂಥದ್ದು, ನೀವು ಬರೀ ಹಂಗಂದರೆ ಈ ರಾಶಿ ನೋಡಿಬಿಟ್ರೆ ಸಾಕೆ ಗುರುಗಳೇ ಅಂತ ಅಂದರೆ, ಪ್ರತಿಯೊಂದು ಜೀವನದ ನಕ್ಷತ್ರಗಳನ್ನು ಹೆಂಗೆ ನಾವು ಹೊಂದಾಣಿಕೆಗಳು ಮಾಡ್ತೀವೋ ಅದೇ ರೀತಿ ಕುಂಡ್ಲಿಗಳನ್ನು ಹೊಂದಾಣಿಕೆಗಳು ಮಾಡ್ಕೋಬೇಕು. ಕುಂಡ್ಲಿಯಲ್ಲಿ ಇವರಿಗೆ ಏನೇನು ದೋಷಗಳಿದೆ, ಯಾವ್ಯಾವ ಯೋಗಗಳಿದೆ, ಯಾವ್ಯಾವ ಮಾರಕದಲ್ಲಿದೆ, ಇದೆಲ್ಲವೂ ಸಹ ನೋಡ್ಕೊಂಡಾಗ ಸಣ್ಣ ಪುಟ್ಟ ದೋಷಗಳಿದ್ರೆ ಪರಿಹಾರ ಮಾಡ್ಕೊಳ್ಳಿಕ್ಕೂ ಅವಕಾಶಗಳುಂಟು. ಅದಲ್ಲಿ ಒಳ್ಳೆ ಕೂಟಗಳು ಬಂದಾಗ ಕೆಲವು ಎಲ್ಲ 33 ಕೂಟ 34 ಕೂಟ ಬಂದರೂ ಸಹ ಕೆಲವು ಟೈಮಲ್ಲಿ ಸಂತಾನ ದೋಷಗಳು ಅಥವಾ ನಕ್ಷತ್ರ ದೋಷಗಳು ಅಥವಾ ಇನ್ನೇಂದ್ರ ಬೇರೆ ಬೇರೆ ದೋಷಗಳು ಕಂಡಾಗ ಆ ದೋಷ ಪರಿಹಾರ ಮಾಡಿಕೊಳ್ಳಿಕ್ಕೆ ಸೂಚನೆಗಳನ್ನು ಕೊಡ್ಬೋದು. ವಿವಾಹ ಮದುವೆ ಆಗೋ ಸಂದರ್ಭದಲ್ಲಿಯೇ ಯಾವುದಾದ್ರೂ ಒಂದು ಲಾಜಾ ಹೋಮ ಅಂತ ಮಾಡ್ತೀವಿ, ನಕ್ಷತ್ರ ಹೋಮ ಅಂತ ಮಾಡ್ತಿರ್ತೀವಿ. ಇದೆಲ್ಲವೂ ಕೆಲವು ಈ ಏನಕ್ಕೆ ಶಾಸ್ತ್ರಗಳು ಮಾಡಿದ್ದಾರೆ ಅಂದರೆ, ಈ ದೋಷ ಪರಿಹಾರಕ್ಕೋಸ್ಕರವಾಗಿ. ನೀವು ಮಾಂಗಲ್ಯ ಧಾರಣೆ ಆದಮೇಲೆ ಫಲಪೂಜೆ ಅಂತ ಮಾಡ್ತಿರ್ತೀವಿ. ಫಲ ಸಿಗಲಿ, ಫಲ ಅಂತಂದರೆ ಸಂತಾನ ಫಲಗಳು ಸಿಗಲಿ ಅಂತ ದೋಷಗಳಿರೋ ಫಲಪೂಜೆ ಮಾಡ್ತಾರೆ. ಹೋಮಗಳನ್ನು ಏನಕ್ಕೆ ಮಾಡ್ತಾರೆ ಅಂದರೆ, ಅಕಸ್ಮಾತ್ ಮದುವೆ ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಏನಾದರೂ ನಕ್ಷತ್ರ ದೋಷವೋ ಅಥವಾ ಯೋನಿ ದೋಷವೋ ನಾಡಿ ದೋಷವೋ ಇಂಥ ದೋಷಗಳೇನಿದ್ರೆ ಅದಕ್ಕೆ ಪರಿಹಾರ ಆಗಲಿ ಅಂತ ನಾವು ಹೋಮಗಳನ್ನು ಮಾಡ್ತೀವಿ. ಅದೇ ರೀತಿ ಸಪ್ತಪದಿಗಳನ್ನು ಮಾಡಿ ಪ್ರಮಾಣಗಳನ್ನು ಮಾಡಿಸ್ತೀವಿ. ಸಪ್ತ ಮಾತೃಕೆಯರ ರೂಪದಲ್ಲಿ ಇವ್ರಿಗೆ ಪ್ರಮಾಣಗಳನ್ನು ಮಾಡಿ ಜೀವನದ ಮೌಲ್ಯಗಳೇನು ಅಂತ ತೋರಿಸ್ತೀವಿ. ಇದನ್ನೆಲ್ಲವೂ ಸಹ ಏನಕ್ಕೆ ಶಾಸ್ತ್ರ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು. ಜೀವನದಲ್ಲಿ ಸತಿಪತಿಗಳು ಅಂತ ಅಂದಾಗ ಲಕ್ಷ್ಮೀನಾರಾಯಣ ರೂಪದಲ್ಲಿರಬೇಕು, ಶಿವ ಪಾರ್ವತಿ ರೂಪದಲ್ಲಿರಬೇಕು. ಅದರಲ್ಲಿ ಉತ್ತಮವಾದಂಥ ಹೊಂದಾಣಿಕೆಗಳಿರಬೇಕು. ಭಿನ್ನ ಅಭಿಪ್ರಾಯಗಳು ಬರಬಾರ್ದು. ನಾನು ನೀನು ಅನ್ನುವಂತಹ ತಾರತಮ್ಯಗಳು ಬರಬಾರ್ದು. ಎಲ್ಲವೂ ಸಮಾನವೇ. ಇಲ್ಲಿ ಹುಡುಗಿ ಹುಡುಗ ಯಾರೇ ಇದ್ರೂ ಸಹ ಹೆಣ್ಣು ಗಂಡು ಎರಡೂ ಒಂದು ಜೋಡಿ ಎತ್ತಿನ ರೀತಿಯಲ್ಲೇ ಹೋಗಬೇಕು. ಒಂದು ಹಿಂದೆ ಮುಂದೆ ಹೋದರೆ ಅದು ಉಳುಮೆ ಆಗೋದಿಲ್ಲ. ಹಾಗೆ ಜೀವನವೂ ಸಹ ಅಷ್ಟೇ. ಗಂಡ ಹೆಂಡತಿ ಇಬ್ಬರು ಸಹ ಹೊಂದಾಣಿಕೆಯಲ್ಲಿ ಹೋದ್ರೇ ಜೀವನ, ಸಂತಾನ, ಜೊತೆಯಲ್ಲಿ ಒಂದು ಸಾಮರಸ್ಯ, ಪ್ರೀತಿ, ವಾತ್ಸಲ್ಯಗಳೆಲ್ಲವೂ ಸಿಗುವಂಥದ್ದು. ಅಲ್ಲಿಯೇ ನಾನು ಜಾಸ್ತಿ ನೀನು ಜಾಸ್ತಿ ಅಂದ್ಕೊಂಡ್ರೆ ಅಲ್ಲೆಲ್ಲವೂ ಸಹ ಸಮಸ್ಯೆಗಳೇ. ಮೊದಲೇನಾಗ್ತಿತ್ತು ಅಂತಂದರೆ, ಸುಮಾರು ಈಗ ನೀವು ಒಂದು 40-50 ವರ್ಷದ ಹಿಂದಿಂದ ಜನಗಳು ತೆಗೆದುಕೊಂಡ್ರೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಗಳೇ ನಮಗೆ ಅಂತ ಅನ್ನೋರು. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದಾಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲಿಲ್ಲ, ಡೇಟೇ ಇಲ್ಲ. ಇವಾಗಲೂ ಸಹ ಎಷ್ಟೋ ಜನಕ್ಕೆ ಅಂದ್ರೆ ಈಗ ಏಜ್ ಆದವ್ರನ್ನ ನೋಡ್ತಾ ಬಂದ್ರೆ ಅವ್ರನ್ನೆಲ್ಲ ನೋಡ್ರೆ ನಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಏನೇ ಕೊಟ್ಟರು ಜಾನ್ 1 ಅಂತ ಹೇಳೋರು, ಜಾತಕ ಇಲ್ಲ. ಹೇಗಿದು? ಅದರಲ್ಲಿ 2 ವಿಂಗಡಣೆಗಳನ್ನು ಮಾಡ್ಕೊಳ್ತೇವೆ. ಒಂದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಅಂದಾಗ ವ್ಯವಹಾರ ನಾಮ ಅಂತ ತೆಗೆದುಕೊಳ್ಬೇಕು. ಈಗೇನು ವ್ಯವಹಾರ ನಡೀತಾ ಇದೆ ಆ ವ್ಯವಹಾರ ನಾಮದಲ್ಲಿ ಮಾಡಬೇಕು ಅನ್ನುವಂಥದ್ದು ಒಂದು ಬರುತ್ತೆ. ಆ ವ್ಯವಹಾರ ನಾಮದಲ್ಲಿ ಬರದಲ್ಲೇ ಇದ್ದಲೂ ಸಹ ಅದನ್ನು ಸ್ಟಾಪ್ ಮಾಡ್ತಿದ್ರು. ಆಗ ಕಾಕತಾಳೀಯ ರೂಪದಲ್ಲಿ ಅವ್ರಿಗೆ ನಕ್ಷತ್ರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದಲ್ಲೇ ಇದ್ದಾಗ ಹೊಂದಾಣಿಕೆಗಳಾದಂತಹ ನಕ್ಷತ್ರಗಳು ಬಂದಿದ್ದಾಗ ಭಾಳ ತುಂಬ ಸಲೀಸಾಗಿ ತುಂಬ ಯಾವುದೇ ರೀತಿಯಾದಂಥ ಬೀನ ಅಭಿಪ್ರಾಯಗಳಿಲ್ಲದೆ ಇವನು ಮೇಡಮ್ ಅವ್ರು ಹೇಳ್ದಂಗೆ ಇವನೇ ನನ್ನ ಸರ್ವಸ್ವ, ಈಕೆಯೇ ಸರ್ವಸ್ವ ಅಂತ ಬದುಕಿರೋರು ತುಂಬ ಜನ ಇದ್ದಾರೆ. ಅದಲ್ಲೂ ಸಹ ಅಯ್ಯೋ ಇವನು ಮನೆ ಹಾಳಾಗೋಗ, ಇವನು ಕಟ್ಕೊಂಡ, ಇವನು ಬಡ್ಕಂಡ, ಇವನು ಸತ್ತ, ಇವನು ಬಡ್ಕಂಡ, ಈ ಥರ ಹೇಳಿ ಜೀವನ ಮಾಡಿರೋರು, ಸಂಪೂರ್ಣವಾಗಿ ಜೀವನ ಮಾಡಿರೋರು ತುಂಬ ಜನ ಇದ್ದಾರೆ. ನನಗೆ ನಮ್ಮ ಅಪ್ಪ ಅಮ್ಮ ಕಟ್ಬಿಟ್ಟ, ಇವನಿಗೆ ಹೇಳಲಿಲ್ಲ ಕೇಳಲಿಲ್ಲ, ನಾನು ಇದರಲ್ಲಿ ಜೀವನ ಮಾಡಬೇಕು, ಇವನ ಹತ್ರ ಹೊಡೆಸ್ಕೋಬೇಕು, ಹೊಡೆದ್ರು ಸುಮ್ಮನೆ ಇರ್ತಿದ್ರು, ಬೈದರು ಸುಮ್ಮನೆ ಇರ್ತಿದ್ರು, ಏನು ಮಾಡ್ರು ಆಗ ಸುಮ್ಮನೆ ಇರ್ತಿದ್ರು. ಈಗ ಹೊಡೆಯೋದಲ್ಲ, ಅಂತ ಜೋರ ಕೈ ತೋರಿಸು ಸಾಕು ಡೈವರ್ಸು, ಜಾಸ್ತಿ ಮಾತಾಡೋಂಗೇ ಇಲ್ಲ.
ಅವಾಗ ಹೊಡೆದ್ರೂ ಸಹಿತ ಬಡದು ಏನಂದ್ರು ಸಹ ಅವ್ನು ನನ್ನ ಗಂಡ ನಾನು ಕಟ್ಕೊಂಡ್ರು ಅವ್ನು ಹೊಡಿಯೋಕ್ಕೆ ಅಧಿಕಾರ ಐತೆ ಅವನೇನು ಮಾಡಿದ್ರು ಅವನ ಜೊತೆ ಜೀವನ ಮಾಡಬೇಕು ಅನ್ನೋಂಥ ಸ್ಥಿತಿಗತಿಲಿ ಹೋಗ್ತಿದ್ರು. ಹೆಂಡ್ತಿ ಏನೇ ಬೈದ್ರೂ ಸಹ ನನ್ನ ಹೆಂಡ್ತಿ ಬೈದ್ಲು ಬಿಡ್ರಿ ಅಂತ ಅವನು ಅನುಸರಿಸ್ಕೊಂಡು ಹೋಗ್ತಿದ್ರು. ಈಗ ಆ ಥರ ಅಲ್ಲ, ಇವ್ರ ಕಡೆಯಿಂದ ಅಲ್ಲಿ ಅವ್ರ ಕಡೆ ಇರಲಿ ಅಂತ ಏನೋ ಒಂದು ಅಪಸ್ವರಗಳು ಬಂದರೆ ನೆಕ್ಸ್ಟ್ 6ನೇ ಮನೆ ಮೇಲೆ ಮಾತು ಹೇಳಲ್ಲ, ಆಲೆ ಪೇಪರ್ ಬಂದು ಮಲೆ ಬಿದ್ದಿರ್ತದೆ ಸೈನ್ ಹಾಕೊಂತಾರೆ ಅಷ್ಟೇ, ಜೊತೆಲಿ ಪ್ರಾಪರ್ಟಿಲಿ ಅರ್ಧ ಇಡೋ ಅಂತಾರೆ, ಮುಗಿದೋಯ್ತು ಅಷ್ಟೇ. ಈಗ ಇಲ್ಲಿ ದುಡ್ಡು ಮತ್ತು ಏನಂತೀವಿ ನಾವು ಸ್ಟೇಟಸ್, ಅದು ನಮಗೆ ಇಲ್ಲಿ ಬಂದ್ಬಿಟ್ರದೆ ಅಷ್ಟು. ಈಗ ಮದುವೆ ಮಾಡ್ಕೊ ಪಾಪ ತುಂಬ ಜನ ಬರ್ತಾರೆ, 33 ಜನ, 33 ವರ್ಷ 35 ವರ್ಷ ಆಗಿದೆ ಹುಡುಗಂಗೆ, ಹುಡುಗಿ ಕೊಡಿಲ್ಲ. ಏನಕ್ಕೆ ಅಂದರೆ ನಿನ್ನ ಹತ್ರ ಮನೆ ಇದೆಯಾ, ನಿನ್ನ ಹತ್ರ 1 ಲಕ್ಷ ರೂಪಾಯಿ ಸಂಬಳ ಬರುತ್ತಾ, ನಿನಗೆ ಊರಲ್ಲಿ ಪ್ರಾಪರ್ಟಿ ಇದೆಯಾ, ಇದನ್ನು ಕೇಳ್ತಾರೆ. ಹುಡುಗಿ ನೋಡಿದ್ರೆ ಹುಡುಗ ಒಳ್ಳೆ ಸೂಪರ್ ಆಗಿರ್ತಾನೆ, ಹುಡುಗಿ ಆ ಹುಡುಗಂಗೆ ಮ್ಯಾಚ್ ಆಗದಲ್ಲೇ ಇದ್ರೂ ಸಹಿತ ಅವಳು ಡಿಮ್ಯಾಂಡ್ ಮಾಡ್ತಿರ್ತಾರೆ. ಏನಕ್ಕೆ ಅಂದರೆ ಏನು ಹಳ್ಳಿ ಕಡೆ ನೀವು ಹೋಗಿ ಕೇಳಿ, ನೀವು ಇಲ್ಲಿ ಸಿಟಿ ಬಿಟ್ಬಿಟ್ಟು ಹಳ್ಳಿ ಕಡೆ ಹೋದರೆ ಗೌರ್ಮೆಂಟ್ ಕೆಲಸ ಇದೆಯಾ ಅಂತಾರೆ. ಗೌರ್ಮೆಂಟ್ ಕೆಲಸ ಸಿಗ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅವ್ರಿಗೆ, ಗೌರ್ಮೆಂಟ್ ಕೆಲಸ ಏನಾದ್ರು ಕೊಡ್ತೀವಿ ಸರ್ ಅಂತಾರೆ. ಕೊನೆಗೆ ಹುಡುಗರುಗಳಿಗೇನು ಹುಡುಗಿನೇ ಸಿಗ್ದಲೇ ಇದ್ದಾಗ ಅಂತ ನಮ್ಮ ಹುಡುಗಿ ಮ್ಯಾಚ್ ಆಗ್ತಾಯಿಲ್ಲ, ರೂಪದಲ್ಲಿ ಮ್ಯಾಚ್ ಆಗಲಿಲ್ಲ ಅಂದರೆ ಮದುವೆ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅಂದರೆ ಈಗ ಡಿವೋರ್ಸ್ ಎಷ್ಟು ಆಗ್ತಿದೆಯೋ ಮದುವೆನೂ ಅಷ್ಟೇ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಖಂಡಿತ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿ ನಡೀತಾ ಇದೆ. ಜೊತೆಯಲ್ಲಿ ನಿಮಗೆ ಹೊಂದಾಣಿಕೆಗಳಿಗಿಂತಲೂ ಸಹ ನಿಮ್ಮ ಪ್ರಾಪರ್ಟಿ ಹೊಂದಾಣಿಕೆ ಆಗ್ತಿದೆಯಾ, ನಿಮ್ಮ ಸ್ಥಿತಿಗತಿಗಳು ಹೊಂದಾಣಿಕೆ ಅಂದರೆ ನನ್ನತನ ಹೊಂದಾಣಿಕೆ ಆಗ್ತಿದೆಯಾ ಅದನ್ನು ನೋಡ್ತಿದ್ದಾರೆ ಹೊರತು ಹುಡುಗ ಹುಡುಗಿ ಜಾತಕ ಹೊಂದಾಣಿಕೆ ಆಗ್ತಿದೆಯಾ, ಇವ್ರ ಮನಸ್ಥಿತಿಗಳು ಚೆನ್ನಾಗಿದೆಯಾ, ಇವ್ರ ಮನೆತನ ಚೆನ್ನಾಗಿದೆಯಾ. ಮೊದಲು ನೀವು ನೋಡಬೇಕಾಗಿರೋಂಥದ್ದು ಹುಡುಗಿ ನೋಡೋದ್ಮೇಲೆ ಹುಡುಗಿ ಹುಡುಗ ರೂಪದಲ್ಲಿ ಎಷ್ಟೇ ಕಡಿಮೆ ಇದ್ದರೂ ಸಹ ಅವರ ಮನೆಯ ಹಿನ್ನೆಲೆಗಳು ಚೆನ್ನಾಗಿದೆಯಾ, ಅವರ ಸಂಸ್ಕಾರಗಳು ಚೆನ್ನಾಗಿದೆಯಾ, ಹುಡುಗ ಸಂಸ್ಕಾರದಲ್ಲಿ ಬೆಳೆದಿದ್ದಾರಾ ಇವರು, ಇದನ್ನು ನೋಡ್ಬೇಕು ನಾವು. ನೀವು ದೊಡ್ಡತನ ತೊಗೊಂಡೋಗಿ ಏನು ಮಾಡ್ತೀರಿ, ದೊಡ್ಡತನ ಎಲ್ಲ ಒಂದು 2 ದಿನ ಅಷ್ಟೇ. ಆದರೆ ನಮ್ಮಲ್ಲಿರುವಂಥ ಸಂಸ್ಕಾರ ಬಂದಿದೆಯಲ್ಲ, ನಮ್ಮ ಮನೆತನದ ಒಂದು ಅನುಭವಗಳು ಬಂದಿದೆಯಲ್ಲ, ಅದು ಏನೇ ಬಂದರೂ ಅನ್ಸ್ಕೊಂಡು ಹೋಗೋಕ್ಕೆ ಅದು ಅವಕಾಶಗಳನ್ನು ಕೊಡುತ್ತೆ. ಮನಸ್ಥಿತಿಗಳಲ್ಲಿ ಯಾವುದೇ ಒಂದು ಅಗ್ರೆಸಿವ್ ಆಗಿ ಯಾವುದೋ ಕೋಪದಲ್ಲಿ ಯಾವುದೋ ಬೇರೆ ಆ ಥರದಲ್ಲಿ ಇರೋದಿಲ್ಲ, ಹೊಂದಾಣಿಕೆಗಳಿರುತ್ತೆ. ಯಾಕೆಂದರೆ ಅವ್ರ ತಾಯಿ ಅದೇ ಥರ ಬದುಕಿರ್ತಾರೆ, ಅವ್ರ ಅಜ್ಜಿ ಬದುಕಿರ್ತಾರೆ, ಅವರ ರೀತಿ ನೀತಿಗಳನ್ನು ಮಗಳಿಗೂ ಕಲಿಸಿರ್ತಾರೆ, ಅದನ್ನು ಬಂದಿರುತ್ತೆ. ಈಗೆಲ್ಲ ಆ ಥರ ಇಲ್ಲ. ಈಗೇನಿದ್ರು ಇವರೇ ಹೇಳ್ತಾರೆ, ಅಕಸ್ಮಾತ್ ಜಗಳ ಆಯಿತು ಅಂತಂದರೆ ಅವಾಗೇನು ಮಾಡ್ತಾರೆ, ಬಡ್ದು ಕಳಿಸ್ತಿದ್ರು ತಿರ್ಗಾ, ಹೋಗಮ್ಮ ನೀನು ಮದುವೆ ಮಾಡಿದ್ದೀನಿ, ನೀನೇ ಇದ್ರು ಅಲ್ಲೇ ಬದುಕಬೇಕು, ಅಲ್ಲೇ ಜೀವನ ಮಾಡಬೇಕು ಅಂತ. ಈಗ ಏನಾರು ಅಂದ್ರೆ ಹಂಗಂದ್ಬಿಟ್ಲೇನೆ ಬಂದ್ಬಿಡು ಮನೆಗೆ ಫಸ್ಟು ನೀನು, ಆಮೇಲೆ ಮಾತಾಡೋಣ, ಈ ರೀತಿಯಲ್ಲಿ ಹೇಳ್ಕೊಡೋಂಥದ್ದು ಜಾಸ್ತಿ ಆಗ್ಬಿಟ್ಟಿದೆ ತಾಯ್ದಿರಲ್ಲಿ. ಇನ್ನೊಂದು ಗಮನಿಸಿರ ಸರ್, ಈಗ ಒಂದು ಬಡ ಕುಟುಂಬದಿಂದನೋ ಅಥವಾ ಆ ಥರ ಕುಟುಂಬದಲ್ಲಿ ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರೆ. ಅದೇ ನೀವು ಶ್ರೀಮಂತರ ಕುಟುಂಬ ಅಥವಾ ಏನೋ ಒಂದು ಸ್ವಲ್ಪ ದೊಡ್ಡ ಕುಟುಂಬ ಅಂತ ಅಂದಾಗ ಅವ್ರ ಹೊಂದಾಣಿಕೆ ಇರಲ್ಲ, ಬೇಗ ಡಿವೋರ್ಸ್ ಆಗುತ್ತೆ. ಇದಕ್ಕೆ ಕಾರಣ ಏನು ನೋಡಿ, ಇದ್ರೆ ಅವ್ರು ಬಡತನ ಅಂದರೆ ಆ ಚೌಕಟ್ಟಲ್ಲೇ ಬದುಕ್ತಾರೆ ಅವ್ರು ಅಷ್ಟೇ. ನನ್ನ ಜೀವನದ ಇವತ್ತು ನನ್ನ ಆದಾಯ ಎಷ್ಟು ಅಂದರೆ 500 ರೂಪಾಯಿ ನನ್ನ ಕೂಲಿ, 500 ರೂಪಾಯಿನಲ್ಲಿ ಏನು ಮಾಡ್ಬೋದು, ಇವು ಸಾಯಂಕಾಲ ಊಟ ತರ್ಬೋದು, ತಿನ್ಬೋದು ಅಷ್ಟೇ. ಈ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ನಮ್ಮಲ್ಲಿ ದೊಡ್ಡತನದಲ್ಲಿ ಇರೋರು ಏನು ಮಾಡ್ತಿರ್ತೀವಿ ಅಂತಂದರೆ, ಇವತ್ತಿಷ್ಟು ಲಕ್ಷ ಬಂತು, ಇದನ್ನು ಎಷ್ಟು ಡಬಲ್ ಮಾಡಬೇಕು, ಇವಳೇನು ತರ್ತಾ ಇದ್ದಾಳೆ, ಅವನೇನು ತರ್ತಾ ಇದ್ದಾನೆ, ಇವನೇನು ಮಾಡ್ತಾ ಇದ್ದಾನೆ, ಎಲ್ಲಿಡ್ತಿದ್ದಾನೆ, ಈ ರೀತಿಯಾದಂಥ ಹೊಂದಾಣಿಕೆಗಳು ಬರ್ತಿದೆ ಹೊರತು ಅವ್ರ ಜೊತೆ ನಾನು ಹೊಂದಾಣಿಕೆಗಳು ಮಾಡ್ಕೊಂಡು ಹೋಗಬೇಕು, ಉತ್ತಮವಾದಂಥ ಜೀವನ ಮಾಡಬೇಕು, ಪ್ರೀತಿ ವಾತ್ಸಲ್ಯದಲ್ಲಿರಬೇಕು. ಇದೆಲ್ಲ ಯಾವುದಲ್ಲಿ ಈಗಿನ ಇದ್ದಾರೆ, ಇಲ್ಲ ಅಂತಲ್ಲ ಗುರುಗಳೇ, ಹಂಗೆ ಎಲ್ಲರೂ ಒಂದೇ ಥರ ನೋಡ್ತೀರಾ ಅಂತ ಇದ್ದಾರೆ, ಅದರಲ್ಲೂ ಇದ್ದಾರೆ, ಇಲ್ಲ ಅಂತ ಅಲ್ಲ. ದೊಡ್ಡತನದಲ್ಲಿರೋರು ದೊಡ್ಡತನವಾಗಿ ಬದುಕೋರಿದ್ದಾರೆ, ಅದರಲ್ಲೂ ಚೆನ್ನಾಗಿರೋರು ತುಂಬ ಚೆನ್ನಾಗಿದ್ದಾರೆ. ಆದರೆ ಬಡಸ್ತನದಲ್ಲಿರುವಂತಹ ಒಂದು ಖುಷಿ, ಬಡಸ್ತನದಲ್ಲಿರೋರಲ್ಲಿ ಒಂದು ಹೊಂದಾಣಿಕೆ ಶ್ರೀಮಂತಿಕೆಯಲ್ಲಿ ಸಿಗ್ತಾ ಇಲ್ಲ.